ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಅರನ ಫುಡ್ ವಿಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ರೆಸಿಪಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಸಬ್ಬಕ್ಕಿಯಿಂದ ತಯಾರಿಸುವಂಥ ಇಡ್ಲಿ ರೆಸಿಪಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಯಾಕೆ ಇದನ್ನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ಎಲ್ಲ ಥರದ ಇಡ್ಲಿನೂ ತಿಂತಾ ಇರ್ತೀವಿ. ಅಂದರೆ ಕೆಲವೊಂದು ಟೈಮ್ಗಳಲ್ಲಿ ಚೇಂಜ್ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನೋಡಿ, ಸಾಬುದಾನನ ಸಬ್ಬಕ್ಕಿ ಅಂತೀವಿ. ಅದನ್ನು ನಾನು ಸ್ವಲ್ಪ ರಾತ್ರಿನೇ ನೀರಲ್ಲಿ ನೆನಾಕಿ ಎತ್ತಿ ಇಟ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ನಿಮ್ಮ ಮನೆಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ನೀವು ಖಂಡಿತವಾಗ್ಲೂ ತೊಗೊಬೋದು. ಸ್ನೇಹಿತರೆ ನೋಡಿ, ನಾನು ನೀರಲ್ಲಿ ರಾತ್ರಿ ನೆನಾಕಿ ಇಟ್ಟಿರೋದ್ರಿಂದ ಇದು ಎಷ್ಟು ಚೆನ್ನಾಗಿ ನೋಡಿ, ಇಷ್ಟು ದಪ್ಪ ದಪ್ಪ ಉಬ್ಬಿ ಬಂದಿದೆ. ಸ್ನೇಹಿತರೆ, ಇವಾಗ ಯಾವ ರೀತಿ ಹಿಟ್ಟನ್ನು ತಯಾರು ಮಾಡ್ಕೊಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ನಾವು ಒಂದು ಪಾತ್ರೆನ ತೊಗೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ನಾನು ಇವಾಗ ನೋಡಿ ಸಬ್ಬಕ್ಕಿ ನೆನೆಸಿರೋಂಥ ಸಬ್ಬಕ್ಕಿನೆಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ರೀತಿ ನೀರಿಂದ ಸಪ್ರೇಟಾಗಿ ಎತ್ತಿ ನೀವು ಸಬ್ಬಕ್ಕಿನ ಹಾಕ್ಕೊಬೇಕಾಗುತ್ತೆ. ಸ್ನೇಹಿತರೆ, ತುಂಬ ರುಚಿಯಾಗಿರುತ್ತೆ ಇಡ್ಲಿ. ನೋಡಿ ಸ್ನೇಹಿತರೆ, ನಿಮ್ಮ ಮನೆಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ನೀವು ಖಂಡಿತವಾಗ್ಲೂ ತಯಾರಿ ಮಾಡ್ಕೊಳ್ಳಿ. ನೋಡಿ, ಇಷ್ಟನ್ನು ನಾನು ಹಾಕ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಇಷ್ಟನ್ನು ಹಾಕೊಂಡಿದ ನಂತರ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ ಇಡ್ಲಿಗೆ ಅಂತ ತಯಾರಾಗಿರೋ ಅಂಥದ್ದು ರವೆ ಇರುತ್ತೆ. ಆ ರವೆನ ಇಡ್ಲಿ ರವೆ ಅಂತಲೇ ಇರುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ಇರುತ್ತೆ. ಅದನ್ನು ನೀವು ತೊಗೊಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ನಾನು ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ರವೆನ ಸೇರಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮನೆಗೆ ಎಷ್ಟು ಮೆಂಬರ್ಸ್ ಇದ್ದೀರೋ ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದೀರೋ ಅಷ್ಟು ಜನ ಸದಸ್ಯರಿಗೆ ಅನುಕೂಲ ಆಗೋಷ್ಟು ಇಡ್ಲಿ ರವೆನ ನೀವು ಸೇರಿಸ್ಕೊಬೇಕಾಗುತ್ತೆ. ನೋಡ್ಕೊಂಡು ಸೇರಿಸ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ಒಂದು ಅರ್ಧ kg ಅಷ್ಟು ಸೇರಿಸ್ಕೊಂಡಿದ್ದೀನಿ. ಸ್ನೇಹಿತರೆ, ನಮ್ಮ ಮನೆಗೆ ಇಷ್ಟ ಆದರೆ ಸಾಕು. ಸ್ನೇಹಿತರೆ ನೋಡಿ, ಇಷ್ಟನ್ನು ನಾನು ಸೇರಿಸ್ಕೊಂಡಿದ್ದೀನಿ. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಸೇರಿಸ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಅದನ್ನು ನೀವು ಇಷ್ಟು ಪೂರ್ತಿಯಾಗಿ ಹಿಂಗೆ ಎಲ್ಲ ಬೆರೆಸ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಇದಕ್ಕೆ ನಾವು ಏನು ಹಾಕಬೇಕು ಅಂದರೆ ಸ್ನೇಹಿತರೆ, ಮೊಸರನ್ನ ಹಾಕ್ಕೊಬೇಕಾಗುತ್ತೆ. ಸ್ನೇಹಿತರೆ, ಇದಕ್ಕೆ ಮುಖ್ಯವಾಗಿ ಇಡ್ಲಿಗೆ ನೀವು ಮೊಸರನ್ನ ಸೇರಿಸ್ಬೇಕು. ಮೊಸರಿಂದನೇ ಕಲಿಸ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ನಾನು ಮೊಸರು ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಮೊಸರನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಸ್ನೇಹಿತರೆ. ಪೂರ್ತಿಯಾಗಿ ಸಬ್ಬಕ್ಕಿ, ರವೆ, ಮೊಸರು ಎಲ್ಲ ಪೂರ್ತಿಯಾಗಿ ಎಷ್ಟು ಹೊಂದ್ಕೊಳ್ಳುತ್ತೋ ಅಷ್ಟಕ್ಕೆ ನೀವು ಬರೀ ಮೊಸರಲ್ಲೇ ಕಲಿಸ್ಕೊಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಸ್ನೇಹಿತರೆ, ಇನ್ನೂ ಸ್ವಲ್ಪ ಮೊಸರು ಬೇಕಾಗುತ್ತೆ ಮತ್ತು ಇನ್ನೂ ಸ್ವಲ್ಪ ರವೆ ಬೇಕಾಗುತ್ತೆ. ನೀವು ನೋಡಿಕೊಂಡು ಎಷ್ಟು ಅದಕ್ಕೆ ಬೇಕೋ ಅಷ್ಟನ್ನು ನೀವು ಕಲಿಸ್ಕೊಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ನಾನಿಲ್ಲಿ ಟೋಟಲಾಗಿ ನಾನು ಅರ್ಧ ಲೀಟ್ರ್ ಮೊಸರನ್ನ ತೊಗೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಅರ್ಧ ಲೀಟ್ರ್ ಕಂಪ್ಲೀಟ್ ಆಗಿದೆ.
ನೋಡಿ ಸ್ನೇಹಿತರೆ, ಇವಾಗ ಅರ್ಧ ಲೀಟ್ರ್ ಕರೆಕ್ಟಾಗಿ ಹೊಂದ್ಕೊಳ್ತಾ ಇದೆ ನೋಡಿ. ಸಾಫ್ಟಾಗಿ ಚೆನ್ನಾಗಿ ಬೇಕು ಅಂದರೆ ನಾವು ನೀರನ್ನು ಉಪಯೋಗಿಸ್ಬಾರ್ದು ಜಾಸ್ತಿ. ಇಲ್ಲಿ ಮೊಸರಲ್ಲೇ ನಾವು ಕಲಿಸ್ಕೊಬೇಕಾಗುತ್ತೆ ರವೆ ಮತ್ತು ಸಬ್ಬಕ್ಕಿನ. ನೋಡಿ ಸ್ನೇಹಿತರೆ, ಇವಾಗ ನೀವು ತಿಂಡಿಗೆ ರೆಡಿ ಮಾಡ್ಕೊತೀನಿ ಅಂದಾಗ ನೀವು ರಾತ್ರಿನೇ ಇದನ್ನು ನೆನೆಸಿರ್ಬೇಕಾಗುತ್ತೆ ಸ್ನೇಹಿತರೆ. ಬೇಕಾದರೆ ನೋಡಿ, ಇನ್ನೂ ಸ್ವಲ್ಪ ನಿಮಗೆ ರವೆ ಬೇಕು ಅಂತ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ರವೆನ ಸೇರಿಸ್ಕೊಬೋದು ಸ್ನೇಹಿತರೆ. ನೋಡಿ, ನಾನು ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ನನಗೆ ಸಾಕು ಅನಿಸುತ್ತೆ ಅರ್ಧ kg ಮೊಸರಿಗೆ ಮತ್ತು ಸಬ್ಬಕ್ಕಿಗೆ. ನೋಡಿ ಸ್ನೇಹಿತರೆ, ಚೆನ್ನಾಗಿ ಕೈ ಆಡಬೇಕು ಸ್ನೇಹಿತರೆ, ಎಲ್ಲ ಮಿಕ್ಸ್ ಆಗಿರಬೇಕು. ಇಡ್ಲಿ ನೋಡಿ, ಸ್ನೇಹಿತರೆ ಇವಾಗ ನೀವು ಸ್ವಲ್ಪ ಉಪ್ಪು ಕೂಡ ಹಾಕೊಬೋದು ಸ್ನೇಹಿತರೆ. ಇವಾಗ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಬೇಕಾಗುತ್ತೆ. ನಿಮಗೆ ಒಂದು ಸ್ವಲ್ಪ ತೆಳು ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಬೋದು. ನೋಡಿ ಸ್ನೇಹಿತರೆ, ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಉಪ್ಪು ಹಾಕಿ ಇವಾಗ ಕಲಿಸ್ತಾ ಇದ್ದೀನಿ ಪೂರ್ತಿಯಾಗಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ನೀವು ಎಷ್ಟು ಚೆನ್ನಾಗಿ ಇದನ್ನು ಹಿಟ್ಟನ್ನ ಕಲಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಇಡ್ಲಿ ನಿಮಗೆ ಹದವಾಗಿ ಸಿಗುತ್ತೆ ಸ್ನೇಹಿತರೆ. ಮೊಸರಲ್ಲಿ ನೆಂದಾದ್ಮೇಲೆ ಎಲ್ಲ ಹಿಟ್ಟು ಉಬ್ಕೊಳ್ಳುತ್ತೆ, ಸರಿನಾ ಸ್ನೇಹಿತರೆ? ನೋಡಿ, ಸ್ನೇಹಿತರೆ ಈ ಹಂತದಲ್ಲಿ ನಿಮಗೆ ಒಂದೇ ಒಂದು ಸ್ವಲ್ಪ ನೀರು ಅಗತ್ಯ ಇದೆ ಅಂತ ಅನಿಸಿದ್ರೆ, ನಿಮಗೆ ನೀರಿನ ಅಗತ್ಯ ಸ್ವಲ್ಪ ಇದೆ ಅಂದರೆ ಸ್ವಲ್ಪ ನೀವು ನೀರನ್ನು ಸೇರಿಸ್ಕೊಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಸ್ವಲ್ಪ ನೀರನ್ನು ನೀವು ಸೇರಿಸ್ಕೊಬೇಕಾಗುತ್ತೆ, ಜಾಸ್ತಿ ಸೇರಿಸ್ಕೊಬಾರ್ದು ಸ್ನೇಹಿತರೆ. ಒಂದಿಷ್ಟು ನೋಡಿ, ಇಷ್ಟನ್ನು ನೀವು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ಅಕಸ್ಮಾತ್ ನಿಮಗೆ ಗಟ್ಟಿ ಅನಿಸಿದ್ರೆ ಸ್ನೇಹಿತರೆ, ನೀವು ಇಡ್ಲಿನ ನೀವು ಪ್ಲೇಟ್ಗೆ ಹಾಕುವಾಗ ಹಿಟ್ಟು ಏನಾದರೂ ನಿಮಗೆ ಗಟ್ಟಿ ಅನ್ನಿಸ್ತಿದೆ ಅಂದಾಗ ನೀವೇನು ಮಾಡ್ಬೋದು ಅಂದರೆ ಸ್ನೇಹಿತರೆ, ಅವಾಗ ಸ್ವಲ್ಪ ಇರುತ್ತಲ್ಲ, ಅವಾಗ ನಿಮಗೆ ಗಟ್ಟಿ ಅನ್ನಿಸ್ತಿದೆ ಅಂದಾಗ ಸ್ವಲ್ಪ ನೀವು ನೀರನ್ನು ಸ್ವಲ್ಪ ಬೆರೆಸ್ಕೊಂಡು ನೀವು ಹಿಟ್ಟನ್ನು ಅಡುಗೆಗೆ ಉಪಯೋಗಿಸ್ಕೊಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ನಾನು ಇಷ್ಟು ಕಲಸಿದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಷ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇದನ್ನು ನಾವು ಒಂದು 2 ಅವರ್ 3 ಅವರು ರವೆ ಎಲ್ಲ ಚೆನ್ನಾಗಿ ನೆನೆಯೋಕ್ಕೆ ಬಿಡಬೇಕಾಗುತ್ತೆ ಸ್ನೇಹಿತರೆ. ಸಂಪೂರ್ಣವಾಗಿ ನೆಂದಾದ್ಮೇಲೆ ಗೊತ್ತಾಗುತ್ತೆ ಆವಾಗ ನಮಗೆ ಎಷ್ಟು ಅದಕ್ಕೆ ಹಿಟ್ಟು ಬಂದಿದೆ ಅಂತ. ಆವಾಗ ಬೇಕಾದರೆ ಜಾಸ್ತಿ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಬೋದು, ಇಲ್ಲ ಅಂದರೆ ನೀವು ಅಷ್ಟು ಅದಕ್ಕೇನೇನೇ ಇಡ್ಲಿನ ತಯಾರು ಮಾಡ್ಕೊಬೋದು. ನೋಡ್ಕೊಬೇಕು ಸ್ನೇಹಿತರೆ, ಮೊದಲೇ ನೀರನ್ನು ಸುರಿದ್ಬಿಟ್ರೆ ಸರಿ ಹೋಗಲ್ಲ. ಒಂದು 4 ಗಂಟೆ ಆಗಲಿ, ಅದಾದಮೇಲೆ ಯಾವ ರೀತಿ ನಾವು ತಯಾರಿ ಮಾಡ್ಕೊಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಸರಿನಾ ಸ್ನೇಹಿತರೆ? ಇದಕ್ಕೆ ಸಬ್ಬಕ್ಕಿ ಎಲ್ಲ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಫಸ್ಟು ಇಷ್ಟು ಹಂತದಲ್ಲಿ ನಾವು ಮೊದಲೇ ಸ್ಟೆಪ್ಪಲ್ಲಿ ಈ ರೀತಿ ನಾವು ಕಲಸಿ ಎತ್ತಿ ಇಟ್ಕೊಬೇಕಾಗುತ್ತೆ ಹಿಟ್ಟನ್ನು, ಸರಿನಾ ಸ್ನೇಹಿತರೆ? ಸ್ನೇಹಿತರೆ, ಇವಾಗ ನಾವು ಇಡ್ಲಿಗೆ ಒಂದು ಚಟ್ನಿನ ರೆಡಿ ಮಾಡ್ಕೊಬೇಕಾಗುತ್ತೆ. ಆ ಚಟ್ನಿ ಬಂದು ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ತೆಂಗಿನಕಾಯಿ ಚಟ್ನಿನ ನಾನು ನಿಮಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ತೀನಿ ಸ್ನೇಹಿತರೆ. ಇವತ್ತು ಇಡ್ಲಿ ಅಂತೂ ಈ ಗ್ರೀನ್ ಕಲರ್ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ಹೆಚ್ಚು ಸಾಮಗ್ರಿಗಳು ಏನು ಬೇಕಾಗೋದಿಲ್ಲ, ಯಾಕಂದರೆ ಹೆಚ್ಚು ಸಾಮಗ್ರಿಗಳು ಹಾಕಿದಾಗ ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಹುಣಸೆಹಣ್ಣು ಅಷ್ಟು ಅದೆಲ್ಲ ಹಾಕಿ ಮಾಡೋದಕ್ಕಿಂತ
ಸಿಂಪಲಾಗಿ ಮಾಡೋವಂಥ ತೆಂಗಿನಕಾಯಿ ಚಟ್ನಿ ಸೂಪರಾಗಿರುತ್ತೆ ಸ್ನೇಹಿತರೆ. ಅದಕ್ಕೆ ಬೇಕಾಗಿರೋದು ನೋಡಿ ಸ್ನೇಹಿತರೆ, ಒಗ್ಗರಣೆಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೆಗೆದು ಸಪ್ರೇಟಾಗಿ ಎತ್ತಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಚಟ್ನಿಗೆ ಬೇಕಾಗಿರೋ ಅಂಥದ್ದು ನೋಡಿ ಸ್ನೇಹಿತರೆ, ಇವಾಗ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಒಂದು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಒಂದು 7 ಅಥವಾ ಒಂದು 8 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಒಂದು ಹಿಡಿಯಷ್ಟು ಕಡಲೆ ತೊಗೊಂಡಿದ್ದೀನಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನೋಡಿ. ಒಂದೇ ಒಂದು ಚಿಟಿಕೆ ಅಷ್ಟು ನೋಡಿ, ಹುಳಿಗೋಸ್ಕರ ಒಂದೇ ಒಂದು ಚಿಟಿಕೆ ಅಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಇಷ್ಟನ್ನು ನಾವು ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನಾವು ರುಬ್ಕೊಳ್ಳೋದ್ರಿಂದ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಸ್ನೇಹಿತರೆ. ಇವಾಗ ನಾನು ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಆಮೇಲೆ ನೋಡಿ ಸ್ವಲ್ಪ ಕಡಲೆ ಮತ್ತು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಥವಾ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಬೋದು ಸ್ನೇಹಿತರೆ. ನೋಡಿ ಇಷ್ಟನ್ನು ಹಾಕಿದ ನಂತರ ನೀವು ಇದಕ್ಕೆ ಸ್ವಲ್ಪ ಸ್ನೇಹಿತರೆ, ಇದಕ್ಕೆ ನೀವು ನೋಡಿ ಸ್ನೇಹಿತರೆ ನೋಡಿ, ನಾನು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಯಾವಾಗಲೂ ದೊಡ್ಡವ್ರು ಹೇಳ್ತಾ ಇರ್ತಾರೆ ಉಪ್ಪನ್ನ ಕೈಯಲ್ಲಿ ಹಾಕಬಾರ್ದು ಅಂತ. ಮರ್ತು ಬಿಡ್ತೀನಿ ಒಂದೊಂದು ಟೈಮು ಕೆಲಸ ಮಾಡೋ ಅಂಥ ಸಂದರ್ಭದಲ್ಲಿ. ನೀವು ಅಷ್ಟೇ ಉಪ್ಪನ್ನು ಯಾವಾಗಲೂ ಕೈಯಿಂದ ಹಾಕಕ್ಕೆ ಹೋಗಬೇಡಿ, ಯಾವಾಗಲೂ ಸ್ಪೂನ್ಗಳನ್ನ ಬಳಸಿ. ಮನೇಲಿ ಯಾವಾಗಲೂ ನಾವು ಉಪ್ಪನ್ನು ಕೈಯಿಂದ ಕೈಗೆ ಬಳಸೋದಾದರೆ ಋಣಾತ್ಮಕ ಶಕ್ತಿಗಳಿರುತ್ತೆ, ಸಾಲದ ಬಾಧೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಮರ್ತು ಬಿಡ್ತೀವಿ, ಯಾಕಂದರೆ ಕೆಲಸ ಮಾಡ್ತಿರೋವಂಥ ಟೆನ್ಷನ್ಗಳಲ್ಲಿ ಮರ್ತು ಬಿಡ್ತೀವಿ. ಹಾಗಾಗಿ ಸರಿನಾ ಸ್ನೇಹಿತರೆ? ಆದರೂ ನನಗೆ ಗೊತ್ತಿರೋ ಅಂಥ ಕಿವಿ ಮಾತನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇವಾಗ ನೋಡಿ ಸ್ವಲ್ಪ ನೀರನ್ನು ಹಾಕ್ಕೊಬೇಕಾಗುತ್ತೆ ಸ್ನೇಹಿತರೆ. ಜಾಸ್ತಿ ಫಸ್ಟೇ ನೀರು ಹಾಕಿ ರುಬ್ಬಕ್ಕೆ ಹೋಗಬೇಡಿ ಸ್ನೇಹಿತರೆ, ಯಾಕಂದರೆ ನೀರು ಜಾಸ್ತಿ ಆಗಿಬಿಟ್ರೆ ಚಟ್ನಿ ಚೆನ್ನಾಗಿ ರುಬ್ಬಲ್ಲ, ಅಂದರೆ ತೆಂಗಿನಕಾಯಿ ಅದೆಲ್ಲ ಚೆನ್ನಾಗಿ ರುಬ್ಬಕ್ಕಾಗೋದಿಲ್ಲ. ಫಸ್ಟ್ ಕಡಿಮೆ ನೀರಲ್ಲಿ ಒಂದು ರೌಂಡು ನೀವು ತಿರುಗಿಸ್ಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು ನೀವು ಚಟ್ನಿನ ರೆಡಿ ಮಾಡ್ಕೊಬೇಕಾಗುತ್ತೆ. ಸರಿನಾ ಸ್ನೇಹಿತರೆ? ನಾನು ರುಬ್ಕೊಂಬರ್ತೀನಿ ಚಟ್ನಿನ. ಸ್ನೇಹಿತರೆ ನೋಡಿ, ಈಗ ಅರ್ಧಂಬರ್ಧ ಆಗಿದೆ. ಇವಾಗ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ. ಆ ನೀರನ್ನು ಸ್ವಲ್ಪ ನೀವು ಈ ರೀತಿ ಸೇರಿಸ್ಕೊಂಡು ನಿಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟನ್ನು ನೀವು ಚಟ್ನಿನ ರೆಡಿ ಮಾಡ್ಕೊಬೇಕಾಗುತ್ತೆ, ರುಬ್ಕೊಬೇಕಾಗುತ್ತೆ ಸ್ನೇಹಿತರೆ. ನೋಡಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಚಟ್ನಿ ಮಾತ್ರ, ಇಡ್ಲಿ ಕಾಂಬಿನೇಷನ್ಗೆ. ಸ್ನೇಹಿತರೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಮಾಡ್ಕೊತಿದ್ದೀವಿ. ನಿಮ್ಮ ಮನೆಗೆ ಎಷ್ಟು ಜನರ ಸದಸ್ಯರಿರ್ತೀರೋ ಅಷ್ಟು ಜನನ ನೀವು ನೋಡಿಕೊಂಡು ಚಟ್ನಿನ ತಯಾರು ಮಾಡ್ಕೊಳ್ಳಿ. ಸರಿನಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಇವಾಗ ಈ ನೋಡಿ ಇಷ್ಟು ಅದಕ್ಕೆ ನಾನು ಚಟ್ನಿನ ರುಬ್ಕೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ನಾವು ಏನು ಮಾಡಬೇಕು ಅಂದರೆ ಒಂದು ಪಾತ್ರೆಗೆ ಅದನ್ನು ಅಥವಾ ಒಂದು ಬೌಲ್ಗೆ ನೀವು ಅದನ್ನು ತೆಗೆದು ಇಟ್ಕೊಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಈಗ ನಾನು ಒಂದು ಬಾಣಲಿಗೆ ಚಟ್ನಿನ ನಾನು ಸುರ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದನ್ನು ಪೂರ್ತಿಯಾಗಿ ಬಾಣಲಿಗೆ ಇದನ್ನು ನಾನು ಸುರ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕೆಲವೊಬ್ರು ಗಟ್ಟಿ ಚಟ್ನಿ ತಿನ್ನೋಕೆ ಇಷ್ಟಪಡ್ತಾರೆ, ಕೆಲವೊಬ್ರು ನೀರು ಚಟ್ನಿ ಇಷ್ಟಪಡ್ತಾರೆ. ನಿಮಗೆ ಯಾವ ಅದಕ್ಕೆ ಬೇಕೋ ಅದನ್ನು ನೀವು ನೋಡಿಕೊಂಡು ಅಷ್ಟು ನೀರು ಹಾಕ್ಕೊಂಡು ನೀವು ಚಟ್ನಿನ ಕಲಿಸ್ಕೊಬೋದು ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಗಟ್ಟಿ ಚಟ್ನಿನ ಇಷ್ಟಪಡ್ತಾರೆ ಸ್ನೇಹಿತರೆ, ಅದಕ್ಕೋಸ್ಕರ ನಾನು ಅದಕ್ಕೇನು ಜಾಸ್ತಿ ನೀರನ್ನು ನಾನು ಸೇರ್ಸೋಕ್ಕೆ ಹೋಗೋದಿಲ್ಲ. ನಿಮಗೆ ಬೇಕು ಅಂದರೆ ನಿಮಗೆ ಎಷ್ಟು ನೀರಿನ ಹದ ಬೇಕೋ ಅಷ್ಟನ್ನು ನೀವು ಸೇರಿಸ್ಕೊಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಷ್ಟ ಅದಕ್ಕೆ ನಾವು ಸೇರಿಸ್ಕೊಂಡಿದ್ದೀವಿ. ನೋಡಿ ಸ್ನೇಹಿತರೆ, ಇದಕ್ಕೆ ಒಂದು ಒಗ್ಗರಣೆನ ಹಾಕೊಬೇಕಾಗುತ್ತೆ. ಸರಿನಾ ಸ್ನೇಹಿತರೆ? ಇವಾಗ ಒಗ್ಗರಣೆ ಹಾಕೋಣ ಬನ್ನಿ.
ಸ್ನೇಹಿತರೆ ಇವಾಗ ಒಗ್ಗರಣೆ ಹಾಕೋದಕ್ಕೆ ನೋಡಿ ಸ್ನೇಹಿತರೆ ಇವಾಗ ಇಟ್ಕೊಂಡಿದ್ದೀನಿ. ಸ್ನೇಹಿತರೆ ಇವಾಗ ನಾವು ನೋಡಿ ಸ್ನೇಹಿತರೆ ಇವಾಗ ನಾವು ಬಾಣಲಿನ ಇಟ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ದೀನಿ. ನೋಡಿ ಸ್ನೇಹಿತರೆ ಇವಾಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ನಮಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ. ಸ್ನೇಹಿತರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗಂತೇಳಿ ಜಾಸ್ತಿ ಸುರಿಲೂಬಾರ್ದು, ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಸ್ನೇಹಿತರೆ. ಯಾವಾಗಲೂ ಅಷ್ಟೇನೆ ಎಣ್ಣೆ ಕಾದಾಗ ಮಾತ್ರನೇ ಅದು ನೋಡಿ ಸ್ನೇಹಿತರೆ ಇವಾಗ ಎಣ್ಣೆ ಕಾದಿದೆ. ಈಗ ನಾವು ಸಾಸಿವೆ ಹಾಕ್ಕೊಬೇಕಾಗುತ್ತೆ. ಸ್ನೇಹಿತರೆ ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಬೇಕಾಗುತ್ತೆ. ಅದ್ರ ಜೊತೆಗೇ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಬೇಕು. ಅದು ಸ್ನೇಹಿತರೆ ಈ ರೀತಿ ಹಾಕಿ ಚೆನ್ನಾಗಿ ಸ್ವಲ್ಪ ಅದು ಕ್ರಿಸ್ಪಿ ಆಗಬೇಕು ಸ್ನೇಹಿತರೆ. ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಕ್ರಿಸ್ಪಿ ಆಗಬೇಕು. ನೋಡಿ ನೋಡಿ ಸ್ನೇಹಿತರೆ ಇವಾಗ ಸ್ಟವ್ನ ನಾವು ಆಫ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ಇವಾಗ ಸ್ಟವ್ ಆಫ್ ಮಾಡಿ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಈಗ ನಾವು ಇದನ್ನು ಒಗ್ಗರಣೆ ಇರುತ್ತಲ್ಲ ಸ್ನೇಹಿತರೆ ಅದನ್ನು ತೊಗೊಂಡು ನೋಡಿ ಸ್ನೇಹಿತರೆ ಈ ರೀತಿ ಬಾಣಲೆ ಇರುತ್ತಲ್ಲ ಈ ಚಟ್ನಿಗೆ ನಾವು ಇದನ್ನು ಈ ರೀತಿ ಸುರಿಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಈ ರೀತಿ ಸುರಿದ್ರೆ ಚಟ್ನಿ ತಯಾರಾಗಿದೆ ಸ್ನೇಹಿತರೆ. ಅದನ್ನು ಆ ಕ್ಷಣನೇ ಕಲ್ಸೋಕೆ ಹೋಗ್ಬೇಡಿ ಸ್ನೇಹಿತರೆ. ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅದನ್ನು ನಾವು ಊಟ ಮಾಡೋ ಅಂಥ ಸಂದರ್ಭದಲ್ಲಿ ಅಥವಾ ತಿಂಡಿ ತಿನ್ನೋ ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಕಲಿಸ್ಕೊಂಡು ನಾವು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೋಡಿ ಗ್ರೀನ್ ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಈಗ ನಾವು 2 ಅವರ್ ಹಿಂದೆ ಸ್ನೇಹಿತರೆ ಇವಾಗ ನೋಡಿ 4 ಅವರ್ ಹಿಂದೆ ನಾವು ನೆನೆ ಹಾಕಿದಂತಹ ಸಬ್ಬಕ್ಕಿ ಮತ್ತು ರವೆ ಮತ್ತು ನೋಡಿ ಮೊಸರನ್ನ ನಾವು ಈ ರೀತಿ ನೆನೆಸಿದ್ದೀವಿ. ಇವಾಗ ಇನ್ನೇನು ಮಾಡ್ಕೊತೀವಿ ಅನ್ನುವಾಗ ಒಂದು ಅರ್ಧ ಗಂಟೆ ಮುಂಚೆ ಸ್ನೇಹಿತರೆ ನೋಡಿ ಇದು ಸ್ವಲ್ಪ ಗಟ್ಟಿ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ ಸ್ನೇಹಿತರೆ ಇಷ್ಟು ಗಟ್ಟಿ ಇದ್ದಾಗ ಅದನ್ನು ನಾವು ಇಡ್ಲಿಗೆ ಸರಿ ಹೋಗೋದಿಲ್ಲ. ಅದಕ್ಕೆ ನಾವು ಇವಾಗ ಏನು ಮಾಡಬೇಕು ಅಂದರೆ ಇಡ್ಲಿ ಬೇಯಿಸ್ಕೊಳ್ಳೋಕ್ಕೆ ಯಾವ ಅದಕ್ಕೆ ಬೇಕೋ ಆ ರೀತಿ ನಾವು ಸ್ವಲ್ಪ ನೀರನ್ನು ನಾವು ಸೇರಿಸ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಬೇಕಾಗುತ್ತೆ ಸ್ನೇಹಿತರೆ. ತೀರಾ ತೆಳ್ಳಗೂ ಮಾಡ್ಕೊಬೇಡಿ ಸ್ನೇಹಿತರೆ, ಅದು ಚೆನ್ನಾಗಿರಲ್ಲ, ಆಮೇಲೆ ಇಡ್ಲಿ ಸರಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನೋಡಿ ಇಷ್ಟನ್ನು ಹಾಕ್ಕೊಂಡು ನೀವು ಇವಾಗ ಚೆನ್ನಾಗಿ ಸ್ವಲ್ಪ ಅಡುಗೆ ಸೋಡಾನು ಕೂಡ ನೀವು ಬೆರೆಸ್ಕೊಬೋದು ಸ್ನೇಹಿತರೆ. ನೋಡಿ ಇವಾಗ ಸ್ನೇಹಿತರೆ ಬೇಕಾದರೆ ನೀವು ಅರ್ಧ ಗಂಟೆ ಬಿಟ್ಟೆ ಮಾಡ್ತೀನಿ ಅಂದ್ರೂ
ಮಾಡ್ಬೋದು ಸ್ನೇಹಿತರೆ. ಯಾಕಂದರೆ ಮೊಸರು ಹಾಕಿದಾಗ ರವೆ ನೆನೆಯೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಅದಕ್ಕೋಸ್ಕರ ಇದು ದಿಢೀರಾಗಿ ಮಾಡ್ಕೊಳ್ಳೋವಂಥ ಇಡ್ಲಿ. ನೀವು ಇಲ್ಲ ರುಬ್ಬಿ ಮಾಡ್ತೀನಿ ಅಂದರೆ ಆ ರೀತಿಯೂ ಮಾಡ್ಕೊಬೋದು ಸ್ನೇಹಿತರೆ. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಮಾಡಿ. ಯಾಕಂದರೆ ಸಬ್ಬಕ್ಕಿನ ನಾವು ಇವಾಗ ರಾತ್ರಿ ನೆನಕೋಕ್ಕಾಗಲ್ಲ ಅನ್ನೋರು, ಇವಾಗ ದಿಢೀರಾಗಿ ನಾವು ಇಡ್ಲಿ ಮಾಡ್ಕೊಬೇಕು ಅನ್ನೋರು ಏನು ಮಾಡಬೇಕು ಅಂದರೆ ಒಂದು 4 ಅವರ್ ಹಿಂದೆನೇ ಅಥವಾ ಒಂದು 2 ಅವರ್ ಹಿಂದೆ ಸಬ್ಬಕ್ಕಿನ ಚೆನ್ನಾಗಿ ನೆನೆಸ್ಕೊಂಡಿರಬೇಕು. ಅದು ನೆಂದು ಸಾಫ್ಟ್ ಆಗಿದ್ದಾಗ ಮಾತ್ರ ಇಡ್ಲಿ ಚೆನ್ನಾಗಿ ಬರುತ್ತೆ. ಆ ಸಾಫ್ಟ್ ಆಗಿರೋವಂಥ ಸಬ್ಬಕ್ಕಿ ಜೊತೆಗೆ ನೀವು ಸ್ವಲ್ಪ ರವೆ, ಆಮೇಲೆ ಸ್ವಲ್ಪ ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು. ಇವಾಗ ನಾನು ಅರ್ಧ kg ಸಬ್ಬಕ್ಕಿ ತೊಗೊಂಡಿದ್ದೆ, ಅರ್ಧ kg ರವೆ ತೊಗೊಂಡಿದ್ದೀನಿ, ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಹಂಗೆ ಎಲ್ಲನೂ ಸಮ ಪ್ರಮಾಣದಲ್ಲಿ ತೊಗೊಂಡು ನೀವು ಹಿಟ್ಟನ್ನು ತಯಾರಿಸ್ಕೊಬೇಕಾಗುತ್ತೆ. ಅದಾದಮೇಲೆ ನೀವು ಹಿಟ್ಟನ್ನು ತಯಾರು ಮಾಡುವಾಗ ಬೇಕಾದರೆ ಒಂದು 2 ಗಂಟೆ ಬಿಟ್ಟು ನೀವು ಅಂದರೆ ರವೆ ಚೆನ್ನಾಗಿ ನೆಂದಾಗ ಇಡ್ಲಿ ಚೆನ್ನಾಗಿ ಬರುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರನ್ನು ಹಾಕ್ಕೊಂಡು ನೀವು ನೋಡಿ ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡು ನೀವು ಇಡ್ಲಿ ಪ್ಲೇಟ್ಗೆ ಹಾಕ್ಕೊಂಡು ಇಡ್ಲಿನ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ನಾನು ಇಷ್ಟು ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ನಾನು ಸ್ವಲ್ಪ ಇಷ್ಟೇ ಸಾಕು ಅನಿಸುತ್ತೆ. ಅಕಸ್ಮಾತ್ ಬೇಕು ಅನಿಸಿದ್ರೆ ಒಂದು ಸರಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಆವಾಗ ನಿಮಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದಾಗ ನೀವು ಸೇರಿಸ್ಕೊಬೋದು ಸ್ನೇಹಿತರೆ. ಒಂದು 5 ನಿಮಿಷ ಹಾಗೆ ಬಿಡೋಣ. ಇವಾಗ ಇಡ್ಲಿ ಮಾಡೋದಕ್ಕೆ ನಾನು ಇಡ್ಲಿ ಪಾತ್ರೆನ ಬಂದು ಇಲ್ಲಿ ಒಲೆ ಮೇಲೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗೆಲ್ಲ ಕಲಿಸ್ಕೊಂಡಿದ್ದೀನಿ. ಈಗ ನಾನು ನೋಡಿ ಇಡ್ಲಿ ಪಾತ್ರೆಗೆ ನಾನು ನೀರನ್ನು ತೊಗೊಂಡು ಇಡ್ಲಿ ಪಾತ್ರೆನ ಇವಾಗ ಇಡ್ತಾ ಇದ್ದೀನಿ ಸ್ನೇಹಿತರೆ. ಅದು ನೀರು ಚೆನ್ನಾಗಿ ಕಾಯಬೇಕು, ಆ ಉದ್ದೇಶಕ್ಕೋಸ್ಕರ. ನೋಡಿ ಸ್ನೇಹಿತರೆ, ನಾನಿವಾಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಇಡ್ಲಿ ಪಾತ್ರೆಗೆ ನಾನು ನೀರನ್ನು ಹಾಕಿದ್ದೀನಿ. ನೀರನ್ನು ಹಾಕಿ ನೋಡಿ ಇವಾಗ ಅದು ನೀರು ಚೆನ್ನಾಗಿ ಬಿಸಿ ಆಗಬೇಕು ಸ್ನೇಹಿತರೆ. ಇವಾಗ ನಾನು ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆನ ಎಲ್ಲ ಸವರ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಚೆನ್ನಾಗಿ ಎಣ್ಣೆನ ನೀವು ಇದಕ್ಕೆ ಅಪ್ಲೈ ಮಾಡಬೇಕು ಸ್ನೇಹಿತರೆ. ನೋಡಿ ಈ ರೀತಿ ಪೂರ್ತಿಯಾಗಿ ಎಣ್ಣೆ ಎಲ್ಲದಕ್ಕೂ ಪ್ಲೇಟ್ಗಳಿಗೆ ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನೋಡಿ ಈಗ ಎಣ್ಣೆ ಎಲ್ಲ ನಾನು ಅಪ್ಲೈ ಮಾಡ್ಕೊಂಡು ಈ ಕಡೆ ಇಟ್ಕೊತಿದ್ದೀನಿ ಸ್ನೇಹಿತರೆ. ಇವಾಗ ನಾವು ಇಡ್ಲಿ ಪ್ಲೇಟ್ಗಳಿಗೆ ನಾವು ಯಾವ ರೀತಿ ಹಿಟ್ಟನ್ನು ಹಾಕ್ಕೊಬೇಕು ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಎಷ್ಟು ಅದಕ್ಕೆ ಬೇಕೋ ಅಷ್ಟನ್ನು ನೀವು ನೀರನ್ನು ಹಾಕ್ಕೊಂಡಾದ್ಮೇಲೆ ನೋಡಿ ಸ್ನೇಹಿತರೆ, ಇವಾಗ ನಾನು ಅದನ್ನು ಪ್ಲೇಟ್ಗಳಿಗೆ ಹಾಕೊತಾ ಇದ್ದೀನಿ ಹಿಟ್ಟನ್ನು. ಸ್ನೇಹಿತರೆ, ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ಸ್ನೇಹಿತರೆ, ಇದು ರವೆ ಇಡ್ಲಿ ಅಲ್ವಾ ಸ್ನೇಹಿತರೆ, ಸ್ವಲ್ಪ ಚೆನ್ನಾಗಿ ನೆಂದರೆ ಮಾತ್ರ ಸ್ನೇಹಿತರೆ ಇಡ್ಲಿ ಚೆನ್ನಾಗಿ ಬರೋದು. ನೋಡಿ ಸ್ನೇಹಿತರೆ, ಈ ರೀತಿ ನೀವು ಎಲ್ಲ ಪ್ಲೇಟ್ಗಳಿಗೂ ಹಾಕಬೇಕಾಗುತ್ತೆ. ಸ್ನೇಹಿತರೆ, ಸ್ವಲ್ಪ ಜಾಗ ಚಿಕ್ಕ. ನೀರು ಚೆನ್ನಾಗಿ ಕಾದ್ಮೇಲೆ ನೀವು ಇಡಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಇಟ್ಬಿಟ್ರೆ ಇಡ್ಲಿ ಚೆನ್ನಾಗಿ ಬೇಯೋದಿಲ್ಲ ಸ್ನೇಹಿತರೆ, ಅದು ನಿಮಗೆ ನೆನಪಿರಲಿ.
ಸ್ನೇಹಿತರೆ ಇವಾಗ ಇಲ್ಲಿ ನೋಡಿ ಬಿಸಿ ನೀರು ಕಾಯ್ತಾ ಇದೆ ಚೆನ್ನಾಗಿ. ನೋಡಿ ಸ್ನೇಹಿತರೆ ಇವಾಗ ನೀರು ಚೆನ್ನಾಗಿ ಮಳ್ಳತ್ತಿದೆ. ಇವಾಗ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನಾವು ಇಡ್ಲಿ ಪ್ಲೇಟಿಗೆ ಹಾಕ್ಕೊಂಡಿದ್ದೀವಲ್ಲ ನಾವು ಮಿಶ್ರಣನ, ಆ ಪ್ಲೇಟ್ಗಳನ್ನ ನೀವು ಒಂದೊಂದಾಗೇನೇನೆ ಮೆತ್ತಗೆ ಇದ್ರ ಒಳಗಡೆಗೆ ಇಡಬೇಕಾಗುತ್ತೆ. ಸ್ನೇಹಿತರೆ ನನಗೆ ಇಲ್ಲೊಂದು ಸ್ವಲ್ಪ ಜಾಗ ಚಿಕ್ಕ ಇರೋದ್ರಿಂದ ನಾನು ನೋಡಿ ಸ್ನೇಹಿತರೆ ಸ್ವಲ್ಪ ಅದನ್ನು ಕೆಳಗಡೆ ಇಟ್ಬಿಟ್ಟು ತೋರಿಸ್ತೇನೆ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಈ ರೀತಿ ನೀವು ಇಡಬೇಕಾಗುತ್ತೆ ಸ್ನೇಹಿತರೆ. ನಾನು ಈ ರೀತಿ ಇಟ್ಟು ಇವಾಗ ಮುಚ್ಚಳನ ನಾನು ಮುಚ್ಚುತ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಇವಾಗ ಬೆಂದಿದೆ, ಇಲ್ಲೆಲ್ಲ ಹೊಗೆ ಎಲ್ಲ ಬರ್ತಾ ಇದೆ. ಇವಾಗ ಇಡ್ಲಿ ಬೆಂದಿದೆ ನೋಡಿ ಸ್ನೇಹಿತರೆ. ಇವಾಗ ನಾನು ತೆಗಿತಾ ಇದ್ದೀನಿ. ನೋಡಿ ಸ್ನೇಹಿತರೆ ಕಾಣಿಸ್ತಾ ಇರ್ಬೋದು, ಎಲ್ಲ ಉಬ್ಕೊಂಡಿದೆ ನೋಡಿ, ಕಾಣಿಸ್ತಾ ಇದೆ. ಇವಾಗ ಯಾವ ರೀತಿ ಬೆಂದಿದೆ ಅಂತ ನೀವು ಚೆಕ್ ಮಾಡ್ಬೋದು. ನೋಡಿ ಸ್ನೇಹಿತರೆ ಇವಾಗ ಬೆಂದಿದೆ ನೋಡಿ, ಹೋಗ್ತಾ ಇದೆ ಸ್ಮೂತಾಗಿ. ಇವಾಗ ಸ್ವಲ್ಪ ಹೊತ್ತು ಅದು ಆರೋದಕ್ಕೆ ಬಿಡಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ನಾವು ಬೆಂದ ತಕ್ಷಣವೇ ಪ್ಲೇಟ್ಗಳಿಂದ ತೆಗಿಯೋಕೆ ಹೋದಾಗ ಅದು ಸ್ವಲ್ಪ ಅಂಟ್ಕೊಂಡಿರುತ್ತಲ್ಲ, ಸರಿ ಬರೋದಿಲ್ಲ. ಅದು ಸಬ್ಬಕ್ಕಿ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ನೀವು ಆರೋದಕ್ಕೆ ಬಿಟ್ಟು ಆನಂತರ ನೀವು ಒಂದು ಪಾತ್ರೆಗೆ ನೀವು ಅದನ್ನು ತೊಗೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇಡ್ಲಿ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಸಬ್ಬಕ್ಕಿಯಿಂದ ಮಾಡೋದು ಸ್ವಲ್ಪ ಮೃದುವಾಗಿರುತ್ತೆ, ಸ್ವಲ್ಪ ಅಂಟು ಇರುತ್ತೆ ಸ್ನೇಹಿತರೆ. ಅದು ಕಾಣಿಸ್ತಿದೆಯಾ ನಿಮಗೆ ಸ್ನೇಹಿತರೆ? ಇವಾಗ ನಾವು ಸ್ಟವ್ನ ಆಫ್ ಮಾಡಬೇಕಾಗುತ್ತೆ. ನೋಡಿ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಬೇಕಾದರೆ ನೀವು ಚೆಕ್ ಮಾಡ್ಬೋದು ಸ್ನೇಹಿತರೆ. ನೋಡಿ ಇಡ್ಲಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕಾಣಿಸ್ತಿದೆಯಾ ನೋಡಿ. ಇವಾಗ ನಾವು ಸ್ಟವ್ನ ಆಫ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಆರಲಿ ಸ್ನೇಹಿತರೆ ಅದೆಲ್ಲ. ನೋಡಿ ಸ್ನೇಹಿತರೆ ಇವಾಗ ಇಡ್ಲಿ ಎಲ್ಲ ಬೆಂದಿದೆ. ಇದನ್ನು ನಾನು ಚಾಕುವಿನ ಸಹಾಯದಿಂದ ಸ್ಪೂನನ್ನ, ಅಥವಾ ನೀವು ಸ್ಪೂನ್ ತೊಗೊಬೋದು ಇಲ್ಲ ಚಾಕು ತೊಗೊಬೋದು. ನೋಡಿ ಸ್ನೇಹಿತರೆ ಇವಾಗ ನಾನು ಸ್ಪೂನನ್ನು ಸ್ವಲ್ಪ ನೀರಲ್ಲಿ ನೆನೆಸ್ಕೊಂಡು ನಾನು ಇವಾಗ ಇಡ್ಲಿನ ತೆಗಿತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ ಇವಾಗ ನಾನು ಇಡ್ಲಿನ ತೆಗಿತಾ ಇದ್ದೀನಿ. ಸ್ವಲ್ಪ ಬಿಸಿ ಇದೆಯಲ್ಲ ಸ್ನೇಹಿತರೆ, ಸ್ವಲ್ಪ ಆರೋಕ್ಕೆ ಬಿಟ್ಟರೆ ಬೇಗ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ಸ್ಪೂನನ್ನು ನೀವು ಯಾವಾಗಲೂ ನೀರ್ಗೈ ಮಾಡಿಕೊಂಡು ನೋಡಿ ಈ ರೀತಿ ನೋಡಿ ಸ್ನೇಹಿತರೆ. ಒಂದೇ ಒಂದು ಸ್ವಲ್ಪ ಕೂಡ ನನ್ನನ್ನು ಅಲ್ಲಿ ಪ್ಲೇಟ್ಗೆ ಅಂಟ್ಕೊಂಡಿಲ್ಲ. ಈ ರೀತಿ ಇರುತ್ತೆ ಸ್ನೇಹಿತರೆ. ಸ್ನೇಹಿತರೆ ಇಲ್ಲ ಸ್ವಲ್ಪ ಜಾಗ ಚಿಕ್ಕ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ ಸ್ನೇಹಿತರೆ ಕಾಣಿಸ್ತದೆ.
ಸ್ನೇಹಿತರೆ ಒಂದೇ ಒಂದು ಪ್ಲೇಟ್ಗೂ ಕೂಡ ಹಿಟ್ಟು ಅಂಟ್ಕೊಂಡಿಲ್ಲ. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ ಸ್ನೇಹಿತರೆ ಈ ರೀತಿ ಇರುತ್ತೆ. ನೋಡಿ ಸ್ನೇಹಿತರೆ ಈ ರೀತಿ ಇಡ್ಲಿ ತಯಾರಾಗಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು ಸ್ನೇಹಿತರೆ ಯಾವ ರೀತಿ ತಯಾರಾಗಿದೆ ಅಂತ. ಸ್ನೇಹಿತರೆ ಸ್ವಲ್ಪ ಬಿಸಿ ಇರೋದ್ರಿಂದ ನಿಮಗೆ ನೋಡಿ ಸ್ನೇಹಿತರೆ ಒಂದನ್ನು ನಾನು ತೋರಿಸ್ತೀನಿ ಮುರಿದು. ನೋಡಿ ಸ್ನೇಹಿತರೆ ಎಷ್ಟು ಸಾಫ್ಟ್ ಆಗಿದೆ ಅಂತ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ ಸ್ನೇಹಿತರೆ ಎಷ್ಟು ಗೂಡಾಗಿದೆ ಅಂತ. ಈ ರೀತಿ ಗೂಡಾಗಿದೆ ಅಂತ ಅಂದರೆ ನಿಮಗೆ ಇಡ್ಲಿ ಚೆನ್ನಾಗಿ ಬಂದಿದೆ ಅಂತ. ಸರಿನಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ ಇವಾಗ ಫೈನಲಿಗೆ ಇಡ್ಲಿ ನಿಮಗೆ ತಯಾರಾಗಿದೆ. ಸ್ನೇಹಿತರೆ ಇವಾಗ ನಾವು ಈ ಥರ ಚಟ್ನಿ ಇರುತ್ತಲ್ಲ ಸ್ನೇಹಿತರೆ, ಆ ಚಟ್ನಿಗೆ ನಾವು ಈ ರೀತಿ ನೋಡಿ ಎಲ್ಲ ಬೆರೆಸ್ಕೊಂಡು, ನಿಮಗೆ ನೀರು ಬೇಕಾದರೆ ನೀರನ್ನು ನೀವು ಸೇರಿಸ್ಕೊಬೋದು. ಗಟ್ಟಿ ಚಟ್ನಿ ಬೇಕು ಅಂದರೆ ಗಟ್ಟಿಯಾಗಿ ನೀವು ಚಟ್ನಿನ ನೋಡಿ ಈ ರೀತಿ ಕಲಿಸ್ಕೊಂಡು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ನೀವು ಇಡ್ಲಿ ಜೊತೆ ಸ್ನೇಹಿತರೆ ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೆ ಫೈನಲಾಗೆ. ನೋಡಿ ಸ್ನೇಹಿತರೆ ಈ ರೀತಿ ಫೈನಲಾಗೆ ಆಗಿದೆ ಇಡ್ಲಿ ಮತ್ತು ಚಟ್ನಿ. ಸಬ್ಬಕ್ಕಿ ರವೆಯಿಂದ ಮಾಡಿರೋಂಥ ಇಡ್ಲಿ ಸ್ನೇಹಿತರೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ನಾನು ಗೊತ್ತಿರೋ ರೀತಿಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ನೋಡಿ ಸ್ನೇಹಿತರೆ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಎಷ್ಟು ಗೂಡಾಗಿದೆ ಅಂತ. ನೋಡಿ ಸ್ನೇಹಿತರೆ ಈ ರೀತಿ ಗೂಡಾಗಿ ಬಂದರೆ ಇಡ್ಲಿ ತುಂಬ ಚೆನ್ನಾಗಿದೆ ಅಂತ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಸಾಫ್ಟಾಗೂ ಇದೆ. ನೋಡಿ ಸ್ನೇಹಿತರೆ ಈ ರೀತಿ ಗೂಡಾಗಿರಬೇಕು. ಸರಿನಾ ಸ್ನೇಹಿತರೆ?